ಒಳಗಡೆ ಹೋಗಿ ನಿಮ್ ಕೂದಲು ಕಟ್ಬಿಡಿ ಅಂತಾರಲ್ಲ, ಗೊತ್ತಾಯ್ತು. ಆ ಮೂವಿ ಶೂಟ್ ಆಗಿರೋದನ್ನೇ. ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ಪಾಂಡಿಚೇರಿಯಲ್ಲಿ. ನೋಡುವ ಹೇಗಿರುತ್ತೆ ಅಂತ. ನನ್ನೊಂದು ಪ್ಯಾಂಟ್ ಎಗ್ರಿ ಆ ಕಡೆ ಬಿದ್ದಿದೆ, ನೋಡಿ ತೋರಿಸ್ತೀನಿ ರೀ. ಆ ಕಡೆ ಅಲ್ಲಿ ಕಾಣಿಸ್ತಾ. ಊರ್ ಬಿಟ್ಟು ಊರ್ ಬಂದ್ರು, ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದ್ರು, ನಮ್ ಡೆತ್ ಬೈ ಚಾಕ್ಲೇಟ್ ಮಾತ್ರ ನಾವು ಬಿಡಲ್ಲ. ಹೆಣ್ಮಕ್ಳು ಪಚೀತಿ ಅಂದ್ರೆ, ಗಂಡ್ ಮಕ್ಳಾದ್ರೆ ಒಂದೊಂದ್ ಜೊತೆ ತರ್ತಾರೆ. ಹೆಣ್ಮಕ್ಳು ನೋಡಿ ಎರಡೆರಡು ಬ್ಯಾಗ್ ಹಾಕೊಂಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಇವತ್ತು ನಾವು ಪಾಂಡಿಚೇರಿ ಗೊತ್ತು ಅಲ್ಲ, ಇದು ಫ್ರೆಂಚ್ ಕಾಲೋನಿ ಇದ್ದೀವಿ. ಸೊ ಒಂದು ರೋಡ್ ಎರಡು ರೋಡ್ ಸೇಮ್. ಗೋವಾ ಏನಂತಾರೆ ಅದನ್ನ ಸೇಮ್ ಅಂತಾರೆ. ಕಲರ್ ಹೌಸ್ ಏನೋ ಸಮಥಿಂಗ್ ಹೇಳ್ತಾರೆ, ಸೇಮ್ ಅದೇ ಥರ. ಸೊ ಈ ಶೆಕೆಯಲ್ಲೂ ಜನರು ಬಂದಿದ್ದಾರೆ. ನಾವು ಮಳೆ ಇರುತ್ತೆ ಬರಲ್ಲ ಜನರು ಅಂತ ಬಂದರೆ, ಈ ಮಳೆಲೂ ಅದ್ರಿಂದ ಮಳೆ ಇಲ್ಲ, ಬಂದಿದ್ದಾರೆ. ಸೊ ಒಂದೆರಡು ಈ ಥರ ಫ್ರೇಮ್ಸ್ಗಳು ತುಂಬ ಇದೆ, ಅಲ್ಲಿ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಬೀಚ್ ಹಾಗೆ ಇನ್ನೊಂದು 2-3 ಪ್ಲೇಸಸ್ನ ಕವರ್ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀವಿ. ಎಷ್ಟು ಕ್ಯೂಟ್ ಆಗೈತೆ ಪಾಪ. ಮೇಡಮ್ ಅವರು ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಅಬ್ಬಾ ಫುಲ್ ಶಿಗೆ ಗೈಸ್ ಆಯ್ತಲ್ಲ. ಈ ಮನೆ ಮುಗುಳು ನಗೆ ಮೂವಿ ಶೂಟ್ ಆಗಿದ್ದಂತೆ ನಮ್ಮ ಸೌಜು ಅವ್ರು ಹೇಳಿದ್ದು. ಒಳಗಡೆ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ, ಬರ್ಬೋದಾ ಒಳಗಡೆ? ನೋ 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 ಹಿಂಗೆ ತೋರಿಸ್ಬಿಡೋಣ. ಕ್ಲೋಸೇ ಮಾಡಿಬಿಟ್ರು. ಇದೆ ಯಾವ್ದು ಹೇಳೋದು ಸೀನು? ಸೆಕೆಂಡ್ ಹೀರೋಯಿನಾ? ಮೂರು ಹೀರೋಯಿನ್ಸ್ ಇದಾರಲ್ಲ, ಇಲ್ಲಿ ಗಾಡಿ ಎಲ್ಲ ತಗೊಬಂದು ಒಳಗಡೆ ಹೋಗಿ ನಿಮ್ ಕೂದಲು ಕಟ್ಬಿಡಿ ಅಂತಾರಲ್ಲ, ಗೊತ್ತಾಯ್ತು. ಆ ಮೂವಿ ಶೂಟ್ ಆಗಿರೋದನ್ನೇ ಪಾಂಡಿಚೇರಿಲಿ ಆಗಿರೋದಾ? ಯಾರೋ ಇಟ್ಕೊಂಡ್ರು ನನ್ನ ಫೋನ್ನ. ಏರಲ್ಲಿ ಯಾರೋ ಬಂದಿದ್ದಾರೆ. ಶೆಕೆ ಆಗ್ತಾ ಇದೆ, ನಿಜ ಹೋಗ್ಬಿಡೋಣ ಮೈಸೂರಿಗೆ ಅನಿಸ್ತೈತೆ ಶೆಕೆಗೆ. ಬಟ್ ನಮ್ಮ ಗರ್ಲ್ಸ್ ಜೊತೆ ಇದ್ರೆ ಎಲ್ಲೋದ್ರೂ ಯಾರೋ ಹಿಂಗೆ ಇಟ್ಕೋತವ್ರೆ ಗೈಸ್. ಈ ಗಾಡಿದು ಯಾಕೋ ಪೆಟ್ರೋಲ್ ಎಷ್ಟು ಹಾಕಿದ್ರು ಸಾಲ್ತಾನೆ ಇಲ್ಲ. ಮತ್ತೆ ನಿಂತಿದ್ದೀವಿ, ಚೆನ್ನಾಗಿ ರೆಡಿ ಆಗ್ಬಿಟ್ಟು ಇಲ್ಲಿ ನಿಂತಿದ್ದೀವಿ. ಇವಾಗ ನಾವು ತಂಪಾಗಲಿ ಅಂತ ಮೊಸರನ್ನ ತಿಂತಿದ್ದೀವಿ. ನನ್ನ ಸ್ನ್ಯಾಪ್ ತೋರಿಸು. ತೆಗೆದುಬಿಟ್ಟ ಗೈಸ್. ಎಂತ ಅಜೀಬ್ ಮಾಡ್ಕೊಂಡಿದ್ದೀನಿ ಅಂದರೆ, ನನಗೆ ನಾನೇ ಯಾವುದೋ ಫಿಲ್ಟರ್ ಅಂದ್ಕೊಂಡು ಏನೇನೋ ಹಾಕ್ಬಿಟ್ಟಿದ್ದೀನಿ. ವಾವ್, ದೇವ್ರೇ ಹಿಂಗೂ ಸ್ನ್ಯಾಪ್ ಹಾಕ್ತಾರ ನೋಡಿ. ಅರ್ಜೆಂಟಲ್ಲಿ ಹಾಕಿದ್ರೆ ಹಿಂಗೆ ಎಲ್ಲರಿಗೂ ಹಾಕಿದ್ದೀನಿ. ನಾವು ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ಪಾಂಡಿಚೇರಿಯಲ್ಲಿ. ನೋಡುವ ಹೇಗಿರುತ್ತೆ ಅಂತ ಬನ್ನಿ. ವೆಲ್ಕಮ್ ಮಾಡೋಕ್ಕೆ ಇವರಿಬ್ರು ಮಲಗಿಬಿಟ್ಟಿದ್ದಾರೆ. ಹಳೇ ಬಿಲ್ಡಿಂಗು, ಹಳೇ ಐಟಮ್ಸ್ಗಳು ಎಲ್ಲ ಮೆಣ ಅಂತಿದೆ. ಒಳಗಡೆ ಲೈಟ್ ಹಾಕ್ಬಿಟ್ಟು, ಆದರೆ ನಮಗೆ ಬೇಕಾಗಿರೋ ಹಾಕಿದ್ದಾರೆ. ನೈಸ್, ಜಾಸ್ತಿ ಹ್ಯಾಂಡ್ ಮೇಡ್ಸ್ ಇದೆ. ಬಟ್ ನಮಗೆ ಈ ಥರದ್ದು ಇಷ್ಟ. ಗೋವಾದಲ್ಲಿ ಎಷ್ಟು ಚರ್ಚೆ ಮಾಡಿ ಎಷ್ಟು ಸುತ್ತಿದೆ ಅಂದರೆ ಅಷ್ಟೆಲ್ಲ ಗೈಸ್. ಪಾದ ಎಲ್ಲ ನೋವು ಬಂದ್ಬಿಟ್ಟಿದೆ. ಗಾಂಧಿ ತಾತ ಅವರಿದ್ದಾರೆ. ಸೊ ಇವಾಗ ನಾವು ರಾಕ್ ಬೀಚಿಗೆ ಬಂದಿದ್ದೀವಿ. ರಾಕ್ ಗೈಸ್. ಅವಾ ಈಗ ಸ್ವಲ್ಪ ವೆದರು, ಅಯ್ಯಯ್ಯೋ ಜಾಗನೇ ಇಲ್ಲ. ಈಗ ಸ್ವಲ್ಪ ವೆದರ್ ಓಕೆ ಆಗಿದೆ. ಈಗ ಸ್ವಲ್ಪ ತಂಪು ಗಾಳಿ ಅಲ್ವಾ ಸೋಜು? ಫಾರಿನ್ ಅಕ್ಕ ಈಗ ದಾಟ್ಕೊಂಡು
ಅಯ್ಯಮ್ಮ ದೇವ್ರೆ, ಈ ಆಲ್ಸ್ ಅಂತೀನಿ, ಈಲ್ಸ್ ಹಾಕೊಂಡು ಹೋಗೋಷ್ಟರಲ್ಲಿ ಸಾಕಾಗುತ್ತೆ. ರಾಕ್ ಬೀಚ್ ಬಂದಿದ್ದೀವಿ ಇವಾಗ ನಾವು. ಓ ಅಲ್ಲಿ ನೋಡಿ, ಚೆನ್ನಾಗಿದೆ ಕಲ್ಲು, ನೈಸ್. ಇನ್ನೊಂದು ಸ್ವಲ್ಪ 1 ಅವರ್ ಆದರೆ ಚೆನ್ನಾಗಾಗುತ್ತೆ ಸನ್ಸೆಟ್ ಟೈಮಲ್ಲಿ. ಹಾಂ, ರಾಕ್ ಅಮ್ಮ. ಗೊತ್ತಾಯ್ತು ಗುರು, ಅಲ್ಲೆಲ್ಲ ಎಲ್ಲೇ ಸ್ಟೋನ್ ಕಾಣ್ತಾ ಇತ್ತು. ಇದೇನಾ ಗುರು? ಇದೆ ಅಲ್ಲಿ ಜನ ನೋಡು ಗುರಲ್ಲಿ, ಜನನ ಜಾಸ್ತಿ ಇದೆ ಇಲ್ಲಿ ಅಲ್ವಾ? ಆ ಕಲ್ಲು ಹೆಂಗ್ ಕಾಣಿಸ್ತೈತೆ ಹಂಗೆ ಆ ಜನಗಳು ಕಾಣಿಸ್ತವ್ರೆ. ಪೀಸ್ ಆಗಿರೋದು ಯಾವ್ದಾರು ಬೀಚ್ ಇಲ್ವಾ? ಓ ಅದು ಚೆನ್ನಾಗಿದೆ ನೋಡು, ಅಲ್ಲಿ ಬಿಡಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅಲ್ಲೇನ್ ಚೆನ್ನಾಗಿದೆ. ಸ್ಟ್ರೈಟ್ ಆಗು ಇಲ್ಲ ನೋಡು. ಸ್ವಲ್ಪ ಚೆನ್ನಾಗಿದೆ. ಅದು ನಮ್ ಯಾವ್ದು ಬೇರೆ ದೇಶದ ನಾಯಿ ಇಲ್ವಾ ಸಣ್ಣಕ್ಕೆ, ಆ ಥರ ಇಲ್ವಾ? ಇವನ್ ಗುಣತರ ಅವನ ಏನೋ ಗ್ಲಾಸ್ ಇದೆಯಮ್ಮ. ಅಯ್ಯಪ್ಪ, ಬಾಯ್. ಓಕೆ ಬಾಯ್. ಇಲ್ಲೊಂದು ಕೆಫೆ ಇತ್ತು, ಚೆನ್ನಾಗಿತ್ತು, ನೋಡೋಣ ಅಂತ ಬಂದ್ವಿ. ಇದು ದ ಫ್ರೆಂಚ್ ವಿಲ್ಲಾ. ಓ ರೂಮಾ? ಓ ನಾನು ಕೆಫೆ ಅನ್ಕೊಂಡೆ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ತಣ್ಣನೆ ಸೋಡಾ ಕುಡಿತಾ ಇದ್ದೀವಿ. ಎಷ್ಟು ಕುಡಿದ್ರು ಸರಿ ಹಾಳಾಗ್ತದೆ. ಇವಾಗ ಸ್ವಲ್ಪ ಓಕೆ ವೆದರ್. ಎಷ್ಟು ಟೈಮು? 6:30 ಆಗಿದೆ. ಇವಾಗ ಇದನ್ನ ಕುಟ್ಕೊಂಡು ರೂಮ್ ಕಡೆ ಪಯಣ. ಇದು ಒಂದಕ್ಕೆ 40 ರೂಪೀಸ್ ಗೈಸ್. ಓಕೆ, ಊಟ ತಿಂಡಿ ಎಲ್ಲ ಬರ್ತಿದೆ. ಬಂದಿದ್ದೀವಿ ಇವಾಗ. ಮತ್ತೆ ಫ್ರೆಶ್ ಅಪ್ ಆಗಿ ಮೈಯೆಲ್ಲ ಹಿಂಗೆ ಟಚ್ ಮಾಡಿದ್ರೆ ಹಿಂಗೆ ಎತ್ತಿದ್ರೆ ಅಂಟುತ್ತೆ ಮೈ, ಆ ಥರ ಬಿಸಿಲು ಶೆಕೆ. ಸೊ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ನಾರ್ಮಲ್ ಡ್ರೆಸ್ ಹಾಕೊಂಡು ಈಗ ಊಟಕ್ಕೆ ಹೋಗ್ಬೇಕು ಗೈಸ್. ಟೈಮು 8:34 ಆಗಿದೆ. ಇಷ್ಟು ಬೇಗ ಮನೇಲಿ ನಮ್ಮ ಊಟ ಮಾಡು ಅಂದರೆ ಮಾಡ್ತಾ ಇರಲಿಲ್ಲ. ಈಗ ಇಲ್ಲಿ ಕರೆಕ್ಟಾಗಿ ತಿಂತೀವಿ. ಇದೆ ಕಲ್ಸೋದು ಈ ಹೊರಗಡೆ ಇದ್ರೆ ಏನು ಪಾಯಿಂಟು? ಹೊರಗಡೆ ಇದ್ರೆ ನೈಟಲ್ಲಿ ಇವಳಿಗೆ ಬಿಸಿಲು. ಅವಳು ವಿಡಿಯೋ ಮಾಡ್ತಿರೋದು ಹಾಕೊಂಡಿದ್ದಾಳೆ ನೋಡಿ. ಇದು ಹೆಣ್ಮಕ್ಳು ಪಚೀತಿ ಅಂದ್ರೆ. ಗಂಡು ಮಕ್ಳಾದ್ರೆ ಒಂದೊಂದು ಜೊತೆ ತರ್ತಾರೆ. ಹೆಣ್ಮಕ್ಳು ನೋಡಿ 2 ಬ್ಯಾಗ್ಗಳು ಹಾಕೊಂಡಿದೆ, ಒಂದು ಹಾಕೊಂಡು ಬೇರೆ ಒಂದು ಹಿಂಗೆಲ್ಲ ಮಾಡ್ತಾರೆ. ಎರಡೇ ತಂದಿರೋದು, ಅವಳೇ ಜಾಸ್ತಿ ತಂದಿರೋದು. 1 2 ಅಲ್ಲಿ ಒಳಗಡೆ ಇರೋ ರೆಡ್ ಕಲರ್ ಆ ಕಡೆ ತೋರಿಸಿ. ಅಯ್ಯೋ ಗೈಸ್, ನನ್ನ ಬಟ್ಟೆ ಗೈಸ್ ಹಿಂದ್ಗಡೆ ಒಣಗಕ್ಕೆ ತೋರಿಸ್ತೀನಿ. ಇಲ್ಲಿ ಒಣಗಾಕಿದ ಬಟ್ಟೆ ಗೈಸ್. ನಾನು ಹೇಳ್ದೆ ಇವಳಿಗೆ, ರಚಿತಂಗೆ, ಒಣಗಾಕಿರೋದು ಬಿದೋಗಿರೋದು ನೋಡೋಗು ಅಂತ. ಬಿದ್ದಿರೋದು ನಂದೆ. ನಾನೊಂದು ಪ್ಯಾಂಟ್ ಎಗ್ರಿ ಆ ಕಡೆ ಬಿದ್ದಿದೆ ನೋಡಿ, ತೋರಿಸ್ತೀನಿ ರೀ. ಆ ಕಡೆ ಅಲ್ಲಿ ಕಾಣಿಸ್ತಾ ಗೊತ್ತಿಲ್ಲ, ಯಾವ್ದೋ ಒಂದು ಬ್ಲ್ಯಾಕ್ ಬಿದ್ದೈತೆ, ಅದ್ ನಂದೇ ಗೈಸ್, ನೋಡ್ಕೊಳ್ಳಿ. ಅದನ್ನ ಆ ಕಡೆ ಬೇಲಿ ಹಾರಬೇಕು. ಇವಾಗ ಊಟಕ್ಕೆ ಹೋದಾಗ ಹಂಗೆ ತಗೊಂಡು ಬರಬೇಕು. ಹೊಟ್ಟೆ ಹೆವಿ ಹಸಿತಾ ಉಂಟು ಮರ್ರೆ. ಎಂತ ಮಾಡೋದು ಹೇಳಿ ನೀವೇ, ಇಂಥ ಸಾವು ಮರ್ರೆ. ನಮ್ಮ ಮಂಗಳೂರು ಭಾಷೆ. ಓಕೆ, ಮಂಗಳೂರು ಕನ್ನಡ, ಮಂಗಳೂರು ಭಾಷೆ. ಊರ್ ಬಿಟ್ಟು ಊರ್ ಬಂದ್ರು, ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದ್ರು, ನಮ್ ಡೆತ್ ಬೈ ಚಾಕ್ಲೇಟ್ ಮಾತ್ರ ನಾವು ಬಿಡಲ್ಲ. ಹೌದು, ಟ್ರೈ ಮಾಡೋಣ ಅಂತ. ಸೊ ಇಬ್ಬರೇ ಬಂದಿದ್ದೀವಿ. ಇವಾಗ ತಿನ್ಕೊಂಡು ಊಟ ಪಾರ್ಸಲ್ ತಗೊಂಡು ರೂಮ್ಗೆ ಹೋಗೋಣ ಅನ್ಕೊಂಡಿದ್ದೀವಿ. ಎಸ್ ಎಸ್. ಈ ಸ್ಟ್ರೀಟ್ ಒಂಥರ ಚೆನ್ನಾಗಿದೆ. ಒಂದೊಂದು ರೋಡ್ ಅಷ್ಟೇ ಹೌದು ಇಲ್ಲಿ ಚೆನ್ನಾಗಿರೋದು. ಇನ್ನೆಲ್ಲ ಲೋಕಲ್ ಅಂದರೆ ಆ ಥರ ಫೀಲ್ ಆಗುತ್ತೆ. ಆಗ ಅನ್ಸುತ್ತೆ ಮೈಸೂರೇ ಬೆಟರ್ ಅಂತ.
ಆ್ಯಂಡ್ ಆ ಬಿಸಿಲು ಹೌದು ಇಲ್ಲೇನೋ ಒಂದು ಮಾಡ್ತಾ ಇದ್ದಾರೆ, ಇದು ಏನಂತ ಗೊತ್ತಿಲ್ಲ. ಆದರೆ ಆ್ಯಕ್ಚುಲಿ ನನಗೆ ಈ ಥರ ಚಾಕ್ಲೇಟ್ಸ್ ಇದ್ರೆ ಇಷ್ಟನೇ ಆಗಲ್ಲ, ಬಟ್ ಆದರೂ ಟ್ರೈ ನಂಗೆ ಟ್ರೈ ಮಾಡೋದಂದ್ರೆ ಇಷ್ಟ ಆಗಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ತಿನ್ನೋದು ಅದೆಲ್ಲ ತಿಂದಿದ್ದೇ ತಿಂತಾ ಇರ್ತೀನಿ. ಮತ್ತೆ ಹೆಂಗೆ ಗೊತ್ತಾಗುತ್ತೆ ಹೊಸ ಟೇಸ್ಟ್? ಅದು ನನಗೇನೋ ಹೊಸದಾಗಿ ಟ್ರೈ ಮಾಡಬೇಕು ಅನ್ನೋ ಫೀಲೇ ಬರಲ್ಲ. ನಾವು ಒಂದಕ್ಕೆ ಸ್ಟಿಕ್ಕರ್ ಹೋಗ್ತೀವಿ, ನಿಮ್ಮ ಥರ ಅಲ್ಲ. ಚೇಂಜ್ 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 ಬೇರೆದೆಲ್ಲ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿರುತ್ತೆ. ಹೌದಾ? ಇಸ್ಕೊಳ್ಳಿ, ತೋರಿಸಿ. ನಮ್ಮ ಕಡೆ ಈ ಥರ ಮಾಡಲ್ಲ. ನಮ್ಮ ಕಡೆ ಡೆತ್ ಬೈ ಚಾಕ್ಲೇಟ್ ಅಂದ್ರೇ ಬೇರೆ. ಸುತ್ತದೆ ಚೆನ್ನಾಗಿದೆ, ನೈಸ್, ನಾಟ್ ಬ್ಯಾಡ್. ನಂಗೆ ಇಷ್ಟ ಆಯ್ತು. ನೋಡು, ಟೇಸ್ಟ್ ಮಾಡಿಲ್ಲ ಅಂದಿದ್ರೆ ಖಾಲಿ ಮಾಡ್ಬಿಟ್ಟು ಕೊಟ್ಟೆ ಮಗಳೇ. ನಾನು ಏನಾದ್ರು ತಣ್ಣಗಿರೋದು ಕುಡಿಬೇಕು ಅಂತ ಅನ್ಕೊತಾ ಇದ್ದೆ. ಇವಳು ಕಣ್ಣಿಗೆ ಅದು ಕಾಣಿಸೇ ಇರ್ಲಿಲ್ಲ. ನಾನು ಹೇಳಿದ್ದು ನನ್ನ ಫೇವ್ರೇಟೇ ಸಿಕ್ಬಿಟ್ಟು. ಈಗ ಇವಳಿಗೆ ಟೇಸ್ಟ್ ಮಾಡ್ಸಲ್ಲ, ಅದು ಎಲ್ಲರಿಗೂ ಇಷ್ಟ ಆಗಲ್ಲ, ನನ್ನಂತವ್ರಿಗೆ ಮಾತ್ರ ಇಷ್ಟ ಆಗಲ್ಲ. ಹಾಂ ಸಾಕು. ಹೇಳು ಫ್ಲೇವರ್. ಚೆನ್ನಾಗಿದೆ. ಚೆನ್ನಾಗಿದೆ. ನಾವ್ ಇಲ್ಲೇ ಊಟ ಎಲ್ಲ ನಡೀತಾ ಇದೆ. ಆಲ್ರೆಡಿ ಪ್ಯಾನ್ ಕೇಕ್ ಆಯ್ತು, ನಾವು ಊಟ ಆರ್ಡರ್ ಮಾಡಿದೀವಿ, ಅದಕ್ಕೆ ಅಲ್ಲಿ ಇಲ್ಲಿ ಏನಾದ್ರು ತಿನ್ಕೊಂಡು ನಿಂತಿದ್ದೀವಿ ಅಡ್ಡಾಡ್ಕೊಂಡು. ಅಲ್ಲಿ ಪಾಪ ಅವ್ರು ನಮಗೋಸ್ಕರ ಕಾಯ್ತಾ ಅವ್ರೆ, ನಾವಿಲ್ಲೇ ಎಲ್ಲ ತಿನ್ಕೊಂಡು ಇಲ್ಲಿ ನೋಡಿ ಒಂದೊಂದೇ ತಿನ್ಕೊಂಡು ನಿಂತಿದ್ದೀವಿ. ಬೆಳಿಗ್ಗೆಯಿಂದ ಬಿಸಿ ಕಾವು ತಾಳಲಾರದೆ ಬಾಯಿ ನಿಜ ಈಗೂ ಮೊಳಗ್ತಾ ಇದೆ. ಹಾಗಾಗಿ ವಾಟರ್ ಮೆಲನ್ ಸ್ವಲ್ಪ ಫ್ರೂಟ್ಸ್ ತಂದಿದ್ದಾರೆ, ಜೊತೆಗೆ ಊಟ ಮಾಡಬೇಕು ಇವಾಗ. ಟಿ ವಿ ಬೆಳಗ್ಗೆಯಿಂದ ಆನ್ ಆಗೈತೆ. ಆ ಮಂಗನ ನೋಡ್ತಾ ಕೂತಿದ್ದೀವಿ. ಮಂಗನ ನೀನಾ? ಅದರಲ್ಲಿ ಏನೂ ಆಗ್ತಾ ಇಲ್ಲ ಗೈಸ್ ಟಿ ವಿಲಿ. ಆಯಿತು, ಬೇಗ ಕಟ್ ಮಾಡಿ ನೀನು. ಗೈಸ್ ನನ್ನ ಬಟ್ಟೆ ಹೋಗಿ ಹಿಂದ್ಗಡೆ ತಗೋಬಾ ಅಂತ ಹೇಳಿದ್ದೆ, ಹೋಗಿ ಎದ್ರಿಕ ಬಂದ್ಬಿಟ್ಟವ್ರೆ. ಆ ಹುಲ್ಲು ಸತ್ತೆ ಎಲ್ಲ ನೋಡ್ಕೊಂಡ್ಬಂದು. ನಾನಾಗಿರೋ ಹೋಗಿ ಹಂಗೆ ಈಗ ಹೋಗು, ನಾನು ಇಲ್ಲಿಂದಾನೆ ಬ್ಲಾಗ್ ಮಾಡ್ತೀನಿ. ಹೋಗಿ ಖಂಡಿತ ಹಾಕ್ತೀನಿ, ಇದನ್ನೆಲ್ಲ ಹಾಕ್ಬೇಕು. ಹಾಕ್ತೀನಿ. ಓಕೆ, ವಾ, ಪಕ್ಕದಲ್ಲಿ ಯಾರು ಕೂತಿರೋದು ಅಂತಾನೂ ಹಾಕ್ಬೇಕು. ಮುಚ್ಕೊಂಡ್ ಕುತ್ಕೋ. ಯಾಕೆ ನಮ್ಮ ಹುಡ್ಗಿನ ಹಿಂಗ್ ಮಾಡ್ತೀಯಾ?